ಹಲೋ ಗಾಯ್ಸ್, ಇವತ್ತೇನಿದು ಬಾಕ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾವು ಬಿಜಾಪುರ ಹೋಗಿದ್ವಲ್ಲ, ಅಲ್ಲಿ ನನ್ನ ಫ್ರೆಂಡ್ ಸ್ನೇಹ ಇದ್ಲಲ್ವಾ, ಅವ್ರ ಮನೆಯಿಂದ ಬಂದಿರೋ ತಿಂಡಿ ಅಂದ್ರೆ ಅವ್ರಿಗೆ ಹೋಗಿದ್ದು ಅಲ್ಲಿಂದ ತಗೊಂಡ್ಬಂದ್ರೆ ಏನೇ ತಗೊಂಡ್ಬಂದಿದ್ದಾರೆ ಅಂತ ನಾನು ತೋರಿಸ್ತೀನಿ. ಅಂದ್ರೆ ಬಿಜಾಪುರಲ್ಲಿ ಏನು ಸ್ಪೆಷಲ್ ಅದೆಲ್ಲ ತಂದಿದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಹೋಗಿ ತಗೊಂಡ್ಬರೋಣ. ಇದನ್ನು ಬರೀ ರೊಟ್ಟಿ, ಫುಲ್ ರೊಟ್ಟಿನೇ ಫುಲ್. ಇದು ಫಸ್ಟ್ ಕವರು. ಇದರಲ್ಲಿ ಇದು ಚಪಾತಿ ಮಸಾಲೆ ಹಾಕಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಇದು ಸೆಕೆಂಡ್ ಒನ್, ಶಂಕರ್ ಪೊಳೆ ಮಾಡ್ತಾರಲ್ಲ, ಅದು ಸ್ವೀಟ್ ಇರುತ್ತೆ, ಇದು ಖಾರ ಇರುತ್ತೆ, ತೆಳ್ಳಗಿರುತ್ತೆ ಚಿಪ್ಸ್. ಇದೆಲ್ಲರೂ ಇಷ್ಟ ನಮಗೆ. ಇದು ಬಂದು ಬಾದಾಮ್ ಪುರಿ ಅಂತೆ, ಇದು ಸ್ವೀಟ್ ಸೇಮ್ ಬಾದುಷಾ ಬದಲ ನಮ್ಮ ಕಡೆ ಸೇಮ್ ಆಗಿ ಇರುತ್ತೆ ಆಲ್ಮೋಸ್ಟ್ ಈ ಶೇಪ್. ಸ್ನೇಹ ಅವರು ತುಂಬಾ ವೀಕ್ ಇರೋದ್ರಿಂದ ಅವ್ರಿಗೆ ಕಡಲೆ ಬೀಜ ಮತ್ತೆ ಇದು ಹೆಸರು ಬೇಳೆ, ಇನ್ನೊಂದು ಹೆಸರು ಬೇಳೆ ಇದು ನೆನೆ ಹಾಕಿ ತಿನ್ನಕ್ಕೆ ಅದಕ್ಕೆ ಹಾಕಿದ್ದಾರೆ. ಇದು ಚಕ್ಕಿ, ಇದು ನನ್ನ ಫೇವ್ರೇಟ್ ಶೇಂಗಾ ಹೋಳಿಗೆ. ಹುಣಸೆ ಹಣ್ಣು ಇತ್ತೀಚೆಗೆ ಇವಾಗ ಸ್ವಲ್ಪ ಹೋಮ್ ರೆಮಿಡೀಸ್ ಮಾಡ್ತಾ ಇರೋದ್ರಿಂದ ಹೆಚ್ಚಾಗಿ ಹೋಗ್ತಾರೆ ಇಂಟರ್ನ್ಶಿಪ್ಗೆ, ಹಾಗಾಗಿ ಸ್ವಲ್ಪ ಐಟಮ್ಸ್. ಇದು ತುಪ್ಪ, ಅದು ಚಟ್ನಿ ಪುಡಿ, ಇದು ಗೋಧಿ ಹಿಟ್ಟಂತೆ, ಖಾರದ ಪುಡಿ, ಇದು ಗೊತ್ತಿಲ್ಲ, ಇದು ಕಡಲೆ ಪಪ್ಪು, ಆಮೇಲೆ ಇದು ಅವಲಕ್ಕಿ.